ಅಂದ್ರೆ ಇಲ್ಲಿ ಅಲ್ಲಿನ ಡಿವೈಎಸ್ಪಿ ಇದಾರಲ್ಲ, ಪಕ್ಕಾ ಫ್ರಾಡ್ ತರ ಮಾಡಿದನು. ಹೌದು, ಯಾವತ್ತು ಮೆರವಣಿಗೆ ಬಂತು 5 ನಿಮಿಷದ ಕೆಲಸ, ಅದನ್ನ ತಡೆಯಕ್ಕೆ 5 ನಿಮಿಷದ ಕೆಲಸ. ನಾನು ಹೋಗಿದ್ದೆ ಅಲ್ಲಿ ಸ್ಟ್ಯಾಚ್ಯೂ ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ 1 ಕಿಲೋಮೀಟರ್ ಆಗ್ತದೆ. 1 ಕಿಲೋಮೀಟರ್ ಆಗ್ತದೆ. ಅವಶ್ಯಕತೆನೇ ಇಲ್ಲ. ಬ್ಯಾನರ್ ಎಲ್ಲಿ ಕಟ್ಬೇಕು ಅಲ್ಲಿ ಕಟ್ಬೋದು, ಇಲ್ಲ ಸುತ್ತಮುತ್ತನು ಕಟ್ಬೋದಾಯ್ತು. ಇಲ್ಲೇ ಬಂದು ಕಟ್ಬೇಕು ಅವ್ರ ಮನೆ ಬಾಗಿಲಿಗೆ ಅಂತ ಏನು ಇರಲಿಲ್ಲ. ಈ ತರ ಬ್ಯಾನರ್ ಕಟ್ಟಿದಲ್ದಿರ ನನ್ನ ಪೊಲೀಸ್ ಇದೇ ರಿಪೋರ್ಟ್ ಅಲ್ಲೇ ಇದೆ ನನ್ನ ಹತ್ರ, ಪೊಲೀಸ್ ರಿಪೋರ್ಟ್. ಯಾರು ಇವರು MLA ಭರತ್ ರೆಡ್ಡಿ ಅವರು ಪೊಲೀಸ್ ರಿಪೋರ್ಟ್ ಅಲ್ಲಿ ಪೊಲೀಸ್ ಮಹಾಜರ್ ಮಾಡಿದ್ದಾರೆ. 1,000 ಅವ್ರು ಹಾಕಿರೋದು 1,000 ಜನಗಳನ್ನ ಕರ್ಕೊಂಡ್ಬಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸ್ ರಿಪೋರ್ಟ್ ಅಲ್ಲಿ ಇದೆ. ಪೊಲೀಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ನಾನು ನೋಡಿದೆ. ಪೊಲೀಸರ ಮಹಾಜರು ಅಂತಾನೆ ಬರೆದಿದ್ದಾರೆ, ಅದ್ರಲ್ಲಿ ಪೊಲೀಸ್ ಮಹಾಜರು ಅಂತ ಬರೆದಿದ್ದಾರೆ. ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡ್ರಿ? ಏನೂ ಇಲ್ಲ. ನೀವು ಯಾರು ಗುಂಡಾರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗ್ಲಿಲ್ಲ. ನೀವು ನೋಟ್ ಮಾಡಿ ಸುನೀಲ್, ಯಾರು ಗುಂಡು ಆರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗ್ಲಿಲ್ಲ. ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ ಎಫ್ಐಆರ್, ಇಮಿಡಿಯೇಟ್ 1 hour ಅಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲ್ ಮೇಲೆ ಕೊಲೆ ಆಪಾದನೆ. ನಾವು ಕೇಳಿದ್ರಿ ಗುಂಡಾರಿದ್ದೆಲ್ಲಿಂದ ಅಂತ. ಒಬ್ರು ಹೇಳಲೇ ಇಲ್ಲ. ಪೊಲೀಸ್ಗೆ ನಾನು ಫೋನ್ ಮಾಡಿದೆ, SPಗೆ, ಯಾರನ್ನ ಸಸ್ಪೆಂಡ್ ಮಾಡಿದ್ರಲ್ಲ SPಗೆ ನಾನು ಫೋನ್ ಮಾಡಿದೆ ಅಂತ. ಅವ್ರು ಹೇಳಿದ್ರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ನನಗೆ ಹೇಳಿದ್ರು. ಅವರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ಹೇಳಿದ್ರು. ಈ ತರ ಗುಂಡು ಇಲ್ಲಿಂದ ಹಾರಿದೆ ಸರ್, ಅವರು ಕಾಲೇನೋ ಸಾಕ್ಸ್ ಇದು ಶೂ ಇಟ್ಕೊಂಡಿರ್ತಾರಂತೆ, ಆತರ ಹಿಂಗ್ ಹೇಳೋದು ಹತ್ತಿದ ತಕ್ಷಣ ಅದು ಫೈರ್ ಆಯ್ತು ಸರ್, ಗುಂಡಾರಿ ಅವರು ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋದ ಅಂತ. ಅದನ್ನ ಹೇಳಕ್ಕೆ 3 days ತಗೊಂಡಿದ್ದಾರೆ. ಗುಂಡು ಹಾರಿರೋದನ್ನ ಯಾರು ಅಂತ ಹೇಳಕ್ಕೆ 3 days. ಅದಕ್ಕೆ ಮುಂಚೆ ನಮ್ಮ ಈ ಮಾಧ್ಯಮದವರು ಇದಾರಲ್ಲ, ಬೆಳಗ್ಗೆನೆ ಹಾಕ್ಬಿಟ್ಟು ತೋರಿಸಿದ್ರು. ಟಪ್ ಅನ್ನೋದು ಅದು ಅವನ್ ಸಾಯೋದು, ಬಿದೋಗೋದು. ಬೆಳಗ್ಗೆಯಿಂದ ನೋಡಿ 1,000 ಸರಿ ನೋಡ್ಬಿಟ್ಟಿದ್ದೀರಿ, ಎಲ್ಲಾ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ. ಪೊಲೀಸರು ಕಣ್ಣೇ ಕಾಣಿಸಲ್ಲ. ಯಾಕಪ್ಪ ಹಿಂಗ್ ಸುಳ್ಳಾಗ್ತಾ ಇದ್ದೀರಾ ಅಂತ ಮಾಧ್ಯಮದವ್ರನ್ನೂ ಕೇಳಿಲ್ಲ. 3 ದಿನ ಆದ್ಮೇಲೆ ಹೇಳಿದ್ರು ಗುಂಡು ಅಚಾನಕ್ ಆಗಿ ಹಾರ್ಬಿಡ್ತಂತೆ. ಅಚಾನಕ್ ಹಾರಿದ್ರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಯಾಕೆ ಹಾರ್ಬೇಕಾಯ್ತು ಗುಂಡು? ಅವ್ರ ಮನೆ ಗ್ಲಾಸ್ಗಳಿಗೆಲ್ಲ ಆ ರೀತಿ ಯಾಕೆ ಹಾರ್ಬೇಕಾಯ್ತು? ಇದೆಲ್ಲ ಪೂರ್ವ ಯೋಜಿತ ಅಂತ ಹೇಳ್ತತೆ. ಇಲ್ಲಿ ನೋಡಿ ಪಿಸ್ತೂಲ್ಗಳು, ಅಧ್ಯಕ್ಷ ನಿಮ್ ಕೈ ಸಾಕ್ಷಿ, ಅವ್ರಿಗಿನ್ನೂ ನಮ್ಮ ಪೊಲೀಸವ್ರಿಗೆ ಸಿಕ್ಕೇ ಇಲ್ಲ. ನೋಡಿ ಪಿಸ್ತೂಲ್ಗಳು ಇಟ್ಕೊಂಡಿರೋದು, ನಿಮ್ಗೆ ಕೊಡ್ತೀನಿ ತೋರಿಸಬೇಕಾದ್ರೆ. ಪಿಸ್ತೂಲ್ಗಳು ಕೈಯಲ್ಲಿ ಇಟ್ಕೊಂಡಿರೋ ಆರಾಮ್ಸೆ ಫೋಟೋಗ್ರಾಫ್ ಅಲ್ಲಿ ಬಂದಿದೆ. ಅವತ್ತೇ ಬೆಳಗ್ಗೆನೆ ಪ್ರೆಸ್ ಅವ್ರು ರಿಲೀಸ್ ಮಾಡ್ಬಿಟ್ಟವ್ರಿ. ಗುಂಡು ಪಿಸ್ತೂಲ್ ಹಿಂಗ್ ಹೊಡಿತಾರೆ, ಟಪ ಈ ದೀಪಾವಳಿಯಲ್ಲಿ ಹೊಡಿತಾರಲ್ಲ, ಆ ದೀಪಾವಳಿ ಪಟಾಕಿನ ಹಂಗೆ ಹೊಡೆದ್ಬಿಟ್ಟಿದ್ದಾರೆ. ಮಕ್ಳು ಹೊಡೆಯೋ ತರ ಪಟಾಕಿ ಹೊಡೆದಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಸುನೀಲ್ ಮಾತಾಡ್ತಾ ಇದ್ದಾರೆ, ಹೆಚ್ಚಿಗೆ ತಗೊಳಕ್ ಹೋಗಲ್ಲ. ತಿರ್ಗಾ ನೆನ್ನೆ ಎಲ್ಲ ನನ್ ಕಾಟ ಕೊಟ್ಟಿದ್ದಾರೆ. ನಾನು ಹೇಳೋವಂಥದ್ದು, ಈ ಒಬ್ಬ ಶಾಸಕನ ಮೇಲೆ ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಆಗಿರ್ಬೋದು, ನಾಳೆ ಇನ್ನೊಬ್ಬರ ಮೇಲೆ ಆಗ್ಬೋದು. ಇದೇ ಅಧಿವೇಶನದಲ್ಲಿ ಅವರು ಈ ಕಡೆ ಬಂದು ನಾವು ಆ ಕಡೆ ಬಂದಾಗ ಇದೇ ರೀತಿ ಅವ್ರಿಗೇನ ಆದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ? ಅದಾಗಬಾರ್ದು, ಯಾರಿಗೂ ಆಗ್ಬಾರ್ದು. ಗೂಂಡಾಗಿರಿ ಯಾರು ಮಾಡಬಾರ್ದು ಅನ್ನೋದೇ ನಂದು. ಇದು ಜನಾರ್ದನ್ ರೆಡ್ಡಿ ಅವ್ರದ್ದು ಫೇರ್, ಕಣ್ಣಿಗೆ ಕಾಣೋ ರೀತಿ ಇರುವಂತ ಕೇಸ್. ಇದು ಎಲ್ಲ ದಾಳಿ ಮಾಡಿರೋದು, ಅಟ್ಯಾಕ್ ಮಾಡಿರೋದು ಎಲ್ಲನೂ ಕೂಡ ಕಣ್ಣಿಗೆ ಕಾಣೋ ರೀತಿ. ಆದ್ರೆ ಇದುವರೆಗೂ ಯಾರು ಮೇನ್ ಇದ್ದಾರೆ ಅವ್ರನ್ನ ಇದುವರೆಗೂ ಬಂಧಿಸಿಲ್ಲ. ಯಾರೋ ಗನ್ಮ್ಯಾನ್, ಅವನ್ನ ನಾನು ಕೇಳಿದೆ, ಪೊಲೀಸವ್ರನ್ನ, ಪರಮೇಶ್ವರ್ ಅವರೇ ಕೇಳಿದೆ, ನಾನು ಏನ್ ಮಾಡಿದ್ರಿ ಅಂತ. ಅವ್ರು ಹೇಳಿದೆ, ಸರ್ ಆ ಗನ್ಗಳನ್ನ ಕರೆದ್ರಿ, ಅವ್ರನ್ನ ಗನ್ಗಳು ಇಟ್ಕೊಂಡಿದ್ದೀರಿ ಸರ್ ಅಂತಂದು. ಗನ್ಗಳು ಇಟ್ಕೊಂಡಿದ್ದೀನಿ ಅಂದ್ರು. ಪೊಲೀಸರು ಅಂದ್ರೆ ಹಿಂಗೇನಾ? ಯಾರು ಬುಲೆಟ್ ಹಾರಿಸ್ತಾ ಅವ್ನ್ ಬೆಳಗ್ಗೆ ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ಗಳು ಕೊಟ್ಟೋಗಪ್ಪ ಅಂತ ಇಸ್ಕೊಂಡವ್ರೆ. ಬಂದ್ಸೇ ಇಲ್ಲ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದು ಅವ್ನು ಬಂದ್ಸೇ ಇಲ್ಲ ಅಂದ್ರೆ ಯಾರ ಒತ್ತಡ ಇದೆ? ಸರ್ಕಾರದ ಒತ್ತಡ ಇಲ್ಲ ಅಂತಂದ್ರೆ, ಸರ್ಕಾರದ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವನ್ನ ಯಾಕೆ ಬಂಧಿಸಿಲ್ಲ? ಅವನು ಓಡೋಗಕ್ಕೆ ಯಾಕೆ ಬಿಟ್ರು? ಸತ್ತಿದ್ದಾನೆ ಒಬ್ಬ. ಮರ್ಡರ್ ಕೇಸ್ ಇದು, ಏನೋ ಗಲಾಟೆ ಕೇಸ್ ಅಲ್ಲ, ಮರ್ಡರ್ ಕೇಸ್. ವೆರಿ ವೆರಿ ಸೀರಿಯಸ್.
ಪೊಲೀಸ್ ಇಲಾಖೆಯಲ್ಲಿ ಬೇರೆ ಎಲ್ಲಾ ಕೇಸ್ಗಳು ಬೇರೆ ತರ ನೋಡಿದ್ರು ಮರ್ಡರ್ ಕೇಸ್ನ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ನೋಡುವಂಥದ್ದು ಪೊಲೀಸ್ ಇಲಾಖೆ. ಆದ್ರೆ ಇದರಲ್ಲೇ ದಾರಿ ತಪ್ಪಿದ್ದಾರೆ ಇವರು. ಅದರಿಂದ ಅಧ್ಯಕ್ಷರೇ, ಈ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆಗಿರುವಂತ ಹಲ್ಲೆ ಇದೆಯಲ್ಲ, ಇದು ಸರಿಯಾದಂತ ದಾರಿಯಲ್ಲಿ ಹೋಗ್ತಾ ಇಲ್ಲ, ದಾರಿ ತಪ್ತಾ ಇದೆ. ಯಾರು ಅಪರಾಧಿ ಇದನ್ನ ಅವ್ನು ಶಿಕ್ಷೆ ಆಗ್ಬೇಕು ಅನ್ನೋದು ನಂದು ಉದ್ದೇಶ ಅಷ್ಟೇ.